ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರು. ಕೆಲವರು ಇವತ್ತಿಲ್ಲ, ಈಶ್ವರಪ್ಪನವರು ಸಹ ಅಂದಿದ್ದರು, ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಯಾರು ಮಧ್ಯದಲ್ಲಿ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಅವ್ರ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ, ವಿಜೇಂದ್ರ ಬಗ್ಗೆ, ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದಗೌಡರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ. ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ದಿನಾಂಕವನ್ನು ನಾಳೆ ನಿಗದಿ ಮಾಡ್ತೀವಿ. ಇದು ಯಾಕಂದರೆ ಒಬ್ಬರು ತೀರ್ಮಾನ ಅಲ್ಲ, ನಾವೆಲ್ಲ ಸಮಾನ ಮನಸ್ಕರು. ಕೆಲವ್ರು ಕೇಳ್ಬೋದು, ಮಾಜಿಗಳಿದ್ರಿ, ಹಾಲಿಗಳು ಯಾರೂ ಇಲ್ಲ ಅಂತ. ಹಾಲಿಗಳು ಇನ್ನೂ ಯಾರನ್ನೂ ಕರೆದಿಲ್ಲ. ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯ ಯಾರನ್ನೂ ಆಹ್ವಾನ ಮಾಡಿಲ್ಲ. ಮೊದಲನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಎರಡನೇದಾಗಿ ಮುಂಬರುವ ಏನು ನಾಳೆ ದಿನಾಂಕವನ್ನು ನಿಶ್ಚಯ ಮಾಡಿ ಎಲ್ಲರನ್ನೂ ದಾವಣಗೆರೆಗೆ ಆಹ್ವಾನ ಮಾಡಿ, ನಾವು ಈಗಾಗಲೇ ಮೊನ್ನೆ ರವೀಂದ್ರನಾಥ್ ಹೇಳಿದ್ವಿ, ಹಿರಿಯರು ಇವತ್ತು ಭಾಳಷ್ಟು ಜನ, ಕೆಲವರು ಕೋಆಪರೇಟಿವ್ ಎಲೆಕ್ಷನ್ ಇದೆ, DC ಬ್ಯಾಂಕ್ ಎಲೆಕ್ಷನ್ ಇದೆ ಬೆಳಗಾವಿನಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಇದೆ. ಇನ್ನು ಕೆಲವರು ತುರ್ತಾಗಿ ಬರೋಕ್ಕಾಗಿಲ್ಲ, ಅವರ ಮದುವೆ ಕಾರ್ಯಗಳು 60 ಜನರು ನಾವೊಂದು ಗ್ರೂಪ್ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಜನ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾರೆ. ಮತ್ತು ಇವತ್ತು ಇಲ್ಲಿಂದ ಸುಮಾರು ಇಲ್ಲಿ ಕುಡಿಮಲೆ ಗಣೇಶನ ದೇವಸ್ಥಾನಕ್ಕೆ ಇನ್ನೂ ಬರ್ತಿದ್ದಾರೆ. ಕೆಲವರು ಅಲ್ಲಿ ತಳ್ತಾರೆ, BC ಪಾಟೀಲ್, ಅರುಣ್ ಕುಮಾರ್, ಬ್ಯಾಡಗಿ ಪಣ್ಣ ಅಲ್ಲಿ ದೇವರಳ್ಳಿಂದ ಬರ್ತಿದ್ದಾರೆ. ಮತ್ತು ಸ್ಥಳೀಯವಾಗಿ ಅಲ್ಲಿ 4-5 ಜನ ಅದಾರೆ, ಸಂಪಂಗಿ, ವೆಂಕಟಮುನಿಯಪ್ಪ, ಮಂಜುನಾಥ್ ಗೌಡರು, ನಮ್ಮ ರಾಜಣ್ಣ, ಇನ್ನೂ ಕೆಲವರು ಅಲ್ಲಿ ಹೇಳ್ತಾರೆ. ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಅಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು, ಅವ್ರ ಮಗಳದ್ದು ಒಂದು ನಿಶ್ಚಯಕಾರ ಐತಿ. ಹಿನ್ನೆಲೆ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರು. ಕೆಲವರು ಇವತ್ತಿಲ್ಲ, ಈಶ್ವರಪ್ಪನವರು ಸಹ ಅಂದಿದ್ದರು, ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಯಾರು ಮಧ್ಯದಲ್ಲಿ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಅವ್ರ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ, ವಿಜೇಂದ್ರ ಬಗ್ಗೆ, ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದಗೌಡರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ. ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ದಿನಾಂಕವನ್ನು ನಾಳೆ ನಿಗದಿ ಮಾಡ್ತೀವಿ. ಇದು ಯಾಕಂದರೆ ಒಬ್ಬರು ತೀರ್ಮಾನ ಅಲ್ಲ, ನಾವೆಲ್ಲ ಸಮಾನ ಮನಸ್ಕರು. ಕೆಲವ್ರು ಕೇಳ್ಬೋದು, ಮಾಜಿಗಳಿದ್ರಿ, ಹಾಲಿಗಳು ಯಾರೂ ಇಲ್ಲ ಅಂತ. ಹಾಲಿಗಳು ಇನ್ನೂ ಯಾರನ್ನೂ ಕರೆದಿಲ್ಲ. ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯ ಯಾರನ್ನೂ ಆಹ್ವಾನ ಮಾಡಿಲ್ಲ. ಮೊದಲನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಎರಡನೇದಾಗಿ ಮುಂಬರುವ ಏನು ನಾಳೆ ದಿನಾಂಕವನ್ನು ನಿಶ್ಚಯ ಮಾಡಿ ಎಲ್ಲರನ್ನೂ ದಾವಣಗೆರೆಗೆ ಆಹ್ವಾನ ಮಾಡಿ, ನಾವು ಈಗಾಗಲೇ ಮೊನ್ನೆ ರವೀಂದ್ರನಾಥ್ ಹೇಳಿದ್ವಿ, ಹಿರಿಯರು ಇವತ್ತು ಭಾಳಷ್ಟು ಜನ, ಕೆಲವರು ಕೋಆಪರೇಟಿವ್ ಎಲೆಕ್ಷನ್ ಇದೆ, DC ಬ್ಯಾಂಕ್ ಎಲೆಕ್ಷನ್ ಇದೆ ಬೆಳಗಾವಿನಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಇದೆ. ಇನ್ನು ಕೆಲವರು ತುರ್ತಾಗಿ ಬರೋಕ್ಕಾಗಿಲ್ಲ, ಅವರ ಮದುವೆ ಕಾರ್ಯಗಳು 60 ಜನರು ನಾವೊಂದು ಗ್ರೂಪ್ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಜನ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾರೆ. ಮತ್ತು ಇವತ್ತು ಇಲ್ಲಿಂದ ಸುಮಾರು ಇಲ್ಲಿ ಕುಡಿಮಲೆ ಗಣೇಶನ ದೇವಸ್ಥಾನಕ್ಕೆ ಇನ್ನೂ ಬರ್ತಿದ್ದಾರೆ. ಕೆಲವರು ಅಲ್ಲಿ ತಳ್ತಾರೆ, BC ಪಾಟೀಲ್, ಅರುಣ್ ಕುಮಾರ್, ಬ್ಯಾಡಗಿ ಪಣ್ಣ ಅಲ್ಲಿ ದೇವರಳ್ಳಿಂದ ಬರ್ತಿದ್ದಾರೆ. ಮತ್ತು ಸ್ಥಳೀಯವಾಗಿ ಅಲ್ಲಿ 4-5 ಜನ ಅದಾರೆ, ಸಂಪಂಗಿ, ವೆಂಕಟಮುನಿಯಪ್ಪ, ಮಂಜುನಾಥ್ ಗೌಡರು, ನಮ್ಮ ರಾಜಣ್ಣ, ಇನ್ನೂ ಕೆಲವರು ಅಲ್ಲಿ ಹೇಳ್ತಾರೆ. ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಅಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು, ಅವ್ರ ಮಗಳದ್ದು ಒಂದು ನಿಶ್ಚಯಕಾರ ಐತಿ. ಹಿನ್ನೆಲೆ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರು. ಕೆಲವರು ಇವತ್ತಿಲ್ಲ, ಈಶ್ವರಪ್ಪನವರು ಸಹ ಅಂದಿದ್ದರು, ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಯಾರು ಮಧ್ಯದಲ್ಲಿ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಮತ್ತು ಸ್ವಯಂ ಘೋಷಿತ ನಾಯಕರು
ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಅವ್ರ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದ ಗೌಡರ ಬಗ್ಗೆ ಭಾಳ ಅಗೌರವ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ. ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ದಿನಾಂಕವನ್ನು ನಾಳೆ ನಿಗದಿ ಮಾಡ್ತೀವಿ. ಇದು ಯಾಕಂದರೆ ಒಬ್ಬರು ತೀರ್ಮಾನ ಅಲ್ಲ, ನಾವೆಲ್ಲ ಸಮಾನ ಮನಸ್ಕರು. ಕೆಲವ್ರು ಕೇಳ್ಬೋದು ಮಾಜಿಗಳಿದ್ದೀರಿ, ಹಾಲಿಗಳು ಯಾರೂ ಇಲ್ಲ ಅಂತ. ಹಾಲಿಗಳು ಇನ್ನೂ ಯಾರನ್ನೂ ಕರೆದಿಲ್ಲ. ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯ ಯಾರನ್ನೂ ಆಹ್ವಾನ ಮಾಡಿಲ್ಲ. ಮೊದಲನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಎರಡನೇದಾಗಿ ಮುಂಬರುವ ಏನು ನಾಳೆ ದಿನಾಂಕವನ್ನು ನಿಶ್ಚಯ ಮಾಡಿ ಎಲ್ಲರನ್ನೂ ದಾವಣಗೆರೆಗೆ ಆಹ್ವಾನ ಮಾಡಿ ನಾವು ಈಗಾಗಲೇ ಮೊನ್ನೆ ರವೀಂದ್ರನಾಥ್ ಹೇಳಿದ್ವಿ. ಹಿರಿಯರು ಇವತ್ತು ಭಾಳಷ್ಟು ಜನ ಕೆಲವರು ಕೋಆಪರೇಟಿವ್ ಎಲೆಕ್ಷನ್ ಇದೆ, DC ಬ್ಯಾಂಕ್ ಎಲೆಕ್ಷನ್ ಇದೆ ಬೆಳಗಾವಿನಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಇದೆ. ಇನ್ನು ಕೆಲವರು ತುರ್ತಾಗಿ ಬರೋಕ್ಕಾಗಿಲ್ಲ. ಅವರ ಮದುವೆ ಕಾರ್ಯಗಳು 60 ಜನರು ನಾವೊಂದು ಗ್ರೂಪ್ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಜನ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾರೆ. ಮತ್ತು ಇವತ್ತು ಇಲ್ಲಿಂದ ಸುಮಾರು ಇಲ್ಲಿ ಕುಡಿಮಲೆ ಗಣೇಶನ ದೇವಸ್ಥಾನಕ್ಕೆ ಇನ್ನೂ ಬರ್ತಿದ್ದಾರೆ. ಕೆಲವರು ಅಲ್ಲಿ ತಳ್ತಾರೆ. BC ಪಾಟೀಲ್, ಅರುಣ್ ಕುಮಾರ್, ಬ್ಯಾಡಗಿ ಪಣ್ಣ ಅಲ್ಲಿ ದೇವರಳ್ಳಿಂದ ಬರ್ತಿದ್ದಾರೆ. ಮತ್ತು ಸ್ಥಳೀಯವಾಗಿ ಅಲ್ಲಿ 4-5 ಜನ ಅದಾರೆ. ಸಂಪಂಗಿ, ವೆಂಕಟಮುನಿಯಪ್ಪ, ಮಂಜುನಾಥ್ ಗೌಡರು, ನಮ್ಮ ರಾಜಣ್ಣ, ಇನ್ನೂ ಕೆಲವರು ಅಲ್ಲಿ ಹೇಳ್ತಾರೆ. ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಬೇರೆ ಅಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು, ಅವ್ರ ಮಗಳದ್ದು ಒಂದು ನಿಶ್ಚಯ ಐತಿ. ಅದರಿಂದಲೇ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದ ಮಹಾನ್ ನಾಯಕರು ಕೆಲವರು ಇವತ್ತಿಲ್ಲ. ಈಶ್ವರಪ್ಪನವರು ಸಹ ಅಂದಿದ್ದರು, ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಯಾರು ಮಧ್ಯದಲ್ಲಿ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ ಅವ್ರ ಗೋಮುಖ ವ್ಯಾಘ್ರ ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ ವಿಜೇಂದ್ರ ಬಗ್ಗೆ ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದ ಗೌಡರ ಬಗ್ಗೆ ಭಾಳ ಅಗೌರವ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ. ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ದಿನಾಂಕವನ್ನು ನಾಳೆ ನಿಗದಿ ಮಾಡ್ತೀವಿ. ಇದು ಯಾಕಂದರೆ ಒಬ್ಬರು ತೀರ್ಮಾನ ಅಲ್ಲ, ನಾವೆಲ್ಲ ಸಮಾನ ಮನಸ್ಕರು. ಕೆಲವ್ರು ಕೇಳ್ಬೋದು ಮಾಜಿಗಳಿದ್ದೀರಿ, ಹಾಲಿಗಳು ಯಾರೂ ಇಲ್ಲ ಅಂತ. ಹಾಲಿಗಳು ಇನ್ನೂ ಯಾರನ್ನೂ ಕರೆದಿಲ್ಲ. ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯ ಯಾರನ್ನೂ ಆಹ್ವಾನ ಮಾಡಿಲ್ಲ. ಮೊದಲನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಎರಡನೇದಾಗಿ ಮುಂಬರುವ ಏನು ನಾಳೆ ದಿನಾಂಕವನ್ನು ನಿಶ್ಚಯ ಮಾಡಿ ಎಲ್ಲರನ್ನೂ ದಾವಣಗೆರೆಗೆ ಆಹ್ವಾನ ಮಾಡಿ ನಾವು ಈಗಾಗಲೇ ಮೊನ್ನೆ ರವೀಂದ್ರನಾಥ್ ಹೇಳಿದ್ವಿ. ಹಿರಿಯರು ಇವತ್ತು ಭಾಳಷ್ಟು ಜನ ಕೆಲವರು ಕೋಆಪರೇಟಿವ್ ಎಲೆಕ್ಷನ್ ಇದೆ, DC ಬ್ಯಾಂಕ್ ಎಲೆಕ್ಷನ್ ಇದೆ ಬೆಳಗಾವಿನಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಇದೆ. ಇನ್ನು ಕೆಲವರು ತುರ್ತಾಗಿ ಬರೋಕ್ಕಾಗಿಲ್ಲ. ಅವರ ಮದುವೆ ಕಾರ್ಯಗಳು 60 ಜನರು ನಾವೊಂದು ಗ್ರೂಪ್ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಜನ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾರೆ. ಮತ್ತು ಇವತ್ತು ಇಲ್ಲಿಂದ ಸುಮಾರು ಇಲ್ಲಿ ಕುಡಿಮಲೆ ಗಣೇಶನ ದೇವಸ್ಥಾನಕ್ಕೆ ಇನ್ನೂ ಬರ್ತಿದ್ದಾರೆ. ಕೆಲವರು ಅಲ್ಲಿ ತಳ್ತಾರೆ. BC ಪಾಟೀಲ್, ಅರುಣ್ ಕುಮಾರ್, ಬ್ಯಾಡಗಿ ಪಣ್ಣ ಅಲ್ಲಿ ದೇವರಳ್ಳಿಂದ ಬರ್ತಿದ್ದಾರೆ. ಮತ್ತು ಸ್ಥಳೀಯವಾಗಿ ಅಲ್ಲಿ 4-5 ಜನ ಅದಾರೆ. ಸಂಪಂಗಿ, ವೆಂಕಟಮುನಿಯಪ್ಪ, ಮಂಜುನಾಥ್ ಗೌಡರು, ನಮ್ಮ ರಾಜಣ್ಣ, ಇನ್ನೂ ಕೆಲವರು ಅಲ್ಲಿ ಹೇಳ್ತಾರೆ. ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಬೇರೆ ಅಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು, ಅವ್ರ ಮಗಳದ್ದು ಒಂದು ನಿಶ್ಚಯ ಐತಿ.